ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 3 ಶುಕ್ರವಾರ. ನಾಳೆಯಿಂದ 7 ರಾಶಿಯವರಿಗೆ ಸಂಪತ್ತಿಗೆ ಕೊರತೆನೇ ಇಲ್ಲ. ಅನಿರೀಕ್ಷಿತ ಲಾಭ, ಯಶಸ್ಸು, ಆ ಲಕ್ಷ್ಮೀ ದೇವಿ ಕೃಪೆಯಿಂದ ಇವೆಲ್ಲ ಅವರಿಗೆ ದೊರಕುತ್ತೆ. ಅದು ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಫೆಬ್ರವರಿ 13ನೇ ತಾರೀಕು ಶುಕ್ರವಾರ ಬರುತ್ತೆ. ಆ ನಾಳೆಯಿಂದ 7 ರಾಶಿಯವರಿಗೆ ಸಂಪತ್ತಿಗೆ ಕೊರತೆನೇ ಇಲ್ಲ. ಆ ಲಕ್ಷ್ಮೀ ದೇವಿ ಕೃಪಾ ಆಶೀರ್ವಾದದಿಂದ ಅನಿರೀಕ್ಷಿತವಾಗಿ ಲಾಭ, ಯಶಸ್ಸು ಅನ್ನೋದು ಅವ್ರ ಜೀವನದಲ್ಲಿ ಕಂಡು ಬರುತ್ತೆ. ಲಕ್ಷ್ಮೀ ದೇವಿಯ ಕೃಪಾ ಆಶೀರ್ವಾದದಿಂದ ಮಹಾ ಅದೃಷ್ಟವಂತರಂತೆ ನೀವು ಜೀವನ ಹೇಳ್ಬಹುದು. ಈ ರಾಶಿಯವರಿಗೆ ಎಲ್ಲವೂ ಕೂಡ ಶುಭವಾಗಲಿದ್ದು ಹುದ್ದೆಗೆ ವರ್ಗಾವಣೆ ಆಗತ್ತೆ ಅಂತ ಹೇಳ್ಬಹುದು. ಮಹಿಳೆಯರು ಉದ್ಯೋಗದಲ್ಲಿದ್ದರೆ ಅವರಿಗೆ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳಿದ್ದು, ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಶತ್ರುಗಳ ವಿರುದ್ಧ ಜಯವನ್ನ ಸಾಧಿಸ್ತೀರಾ ಅಂತ ಹೇಳ್ಬಹುದು. ನಿಮಗೆ ಈ ಒಂದು ಸಂದರ್ಭದಲ್ಲಿ ಒಂದು ಮಹತ್ವದ ತಿರುವು ಕಾಣ್ತಾ ಇದ್ದು, ನೀವು ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭಗಳನ್ನ ಕಂಡ್ಕೊಳ್ತೀರಾ. ಹೇಳಿದ್ರೆ ನಿಮಗೆ ಆಶ್ಚರ್ಯವಂತ ಏನೂ ಇಲ್ಲ. ಸಂದರ್ಭದಲ್ಲಿ ನೀವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಸಮೇತ ನಿಮಗೆ ರಾಜ್ಯಯೋಗನೇ ಇದ್ದು, ಇದರಿಂದ ನೀವು ಮಾಡೋ ಕೆಲಸದಲ್ಲಿ ಲಾಭವನ್ನೇ ತಂದುಕೊಳ್ತೀರಾ ಹೇಳ್ಬೋದು. ಇಷ್ಟು ದಿನ ನೀವು ಅನುಭವಿಸಿದ ನೋವುಗಳು, ಕಷ್ಟಗಳು ಈ ಸಮಯದಲ್ಲಿ ದೂರವಾಗುತ್ತೆ. ಅದೃಷ್ಟವು ನಿಮ್ಮ ಪರವಾಗಿದ್ದು, ಸ್ಥಗಿತಗೊಂಡ ಕೆಲಸಗಳು ಈ ಸಮಯದಲ್ಲಿ ಪುನಃ ಆರಂಭವಾಗುತ್ತದೆ. ತೀರ್ಥಯಾತ್ರೆ ಅಥವಾ ದೇವಸ್ಥಾನಗಳಿಗೆ ಹೋಗುವ ದೂರಭಾರಿ ಪ್ರಯಾಣಗಳ ಯೋಗ ಸಮೇತ ನಿಮಗೆ ಇದೆ. ಪರಿಸ್ಥಿತಿ ಸುಧಾರಿಸುತ್ತೆ. ಅನಿರೀಕ್ಷಿತವಾಗಿ ನಿಮಗೆ ಧನ ಲಾಭ ಬರುತ್ತೆ. ನಿಮಗೆ ವಿದೇಶಿ ವ್ಯವಹಾರಗಳಿಂದ ಸಮೇತ ನಿಮಗೆ ಲಾಭಗಳಿದೆ. ಈ ಜೀವನದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಪ್ರಗತಿ ಕಂಡು ಬರ್ತದೆ. ಶತ್ರುಗಳ ಮೇಲೆ ನೀವು ಜಯವನ್ನ ಸಾಧಿಸ್ತೀರಿ. ಕೋರ್ಟ್ ಕೇಸ್, ನ್ಯಾಯಾಲಯದ ವ್ಯವಹಾರಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮ ಸಾಹಸ ಮತ್ತೆ ಧೈರ್ಯ ಹೆಚ್ಚಿಗೆ ಕೈ ಹಾಕಿದ ಕೆಲಸಗಳು ಯಶಸ್ಸು ಸಿಗಲಿದ್ದು, ಸಮಾಜದಲ್ಲಿ ಗೌರವ, ಮನ್ನಣೆ ಹೆಚ್ಚಿಗೆ ಆಗುತ್ತೆ. ಸಮಯದಲ್ಲಿ ನೀವು ಅತ್ಯಂತ ಜಾಗೃತರಾಗಿದ್ದಷ್ಟು ಉಳಿತು. ಮಾನಸಿಕ ತೊಂದರೆಗಳಿಂದ ನಿವಾರಣೆ ಆಗಿ ನೀವು ಯಾವ್ದಾದ್ರು ನಿರ್ಧಾರಗಳಲ್ಲಿ ತಪ್ಪು ನಿರ್ಧಾರಗಳು ತಗೊಳ್ಳೋದು ತಡೆಗಟ್ಟುತ್ತೆ. ನಿಮ್ಮ ಆದಾಯ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಅಂದ್ರೆ ಖರ್ಚುಗಳು ಬಗ್ಗೆ ನೀವು ಅತ್ಯಂತವಾಗಿ ನಿಗಾ ವಹಿಸಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ, ಯಾಕಂದ್ರೆ ವಿಶೇಷವಾಗಿ ನಿಮ್ಗೆ ನಿದ್ರಾ ಸಮಸ್ಯೆ ಕಂಡು ಬರಬಹುದು. ಇದರಿಂದ ಸಾಕಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಅದರಿಂದ ಆದಷ್ಟು ನಿಮ್ಮ ಮನಸ್ಸಿನ ಶಾಂತವಾಗಿ ಇಟ್ಕೊಳ್ಳಿ. ಜ್ಞಾನವನ್ನ ಮಾಡಿ, ಯೋಗವನ್ನ ಮಾಡಿ. ಇನ್ನು ವಾಹನ ಚಾಲನೆ ಮಾಡಬೇಕಾದ್ರೆ ಆ ಹಣವನ್ನು ಆಚೆ ಈಚೆ ಹೂಡಿಕೆ ಮಾಡಬೇಕಾದ್ರೆ ನೀವು ಎಷ್ಟು ಜಾಗ್ರತೆ ವಹಿಸ್ತೀರಾ ಅಷ್ಟು ಒಳ್ಳೆಯದು. ದಾಂಪತ್ಯ ಜೀವನದಲ್ಲಿ ಅಥವಾ ಪಾಲುದಾರಿಕೆಯಲ್ಲಿ ನಿಮಗೆ ಒಂದಷ್ಟು ಸಂಕಟಗಳು, ದರ್ಶನಗಳು ಉಂಟಾಗಬಹುದು. ಸಂಗಾತಿಯೊಟ್ಟಿಗೆ ಸಾಧ್ಯವಾದಷ್ಟು ಸಮಾಧಾನದಿಂದ ವರ್ತಿಸಿ. ಅಶುಭವು ನಿವಾರಣೆ ಆಗಲಿಕ್ಕೆ ಪರಿಹಾರಗಳಿದೆ. ನಿಮಗೆ ಅಶುಭಗಳು ಉಂಟಾಗ್ತಾ ಇದೆ ಅಂತ ಅಂದಾಗ ನಿಮ್ಮ ಮನಸ್ಸಿನ ಆದಷ್ಟು ನೀವು ಕಂಟ್ರೋಲ್ ಇಟ್ಟುಕೊಂಡು ಆ ಅಶುಭ ಫಲಗಳನ್ನ ದೂರ ಮಾಡಬಹುದು. ಶುಭ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಆರ್ಥಿಕವಾಗಿ ನೀವು ಒಳ್ಳೆ ಅಭಿವೃದ್ಧಿಗೊಳ್ತೀರಾ. ನೀವು ನೆಮ್ಮದಿಯ ಜೀವನವನ್ನ ನಡೆಸ್ತೀರಿ. ಇನ್ನೂ ಕೂಡ ಮದುವೆ ಆಗಿಲ್ಲ ಅಂದವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉತ್ತಮ ವಧುವರರ ಪ್ರಸ್ತಾಪ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರಬಹುದು. ಈ ಒಂದು ಸಂದರ್ಭದಲ್ಲಿ ಮದುವೆಯ ಯೋಗ ಕೂಡ ನಿಮಗಿದೆ. ದಂಪತಿಯ ಜೀವನಗಳಲ್ಲಿ ಹೊಸ ಅತಿಥಿಯ ಆಗಮನದಿಂದ ನಿಮಗೆ ಸಂತೋಷ, ನೆಮ್ಮದಿ, ಲಾಭವನ್ನ ತರುತ್ತೆ. ರಾಜಯೋಗ ಅದ್ರ ಜೊತೆಗೆ ಒಂದಿಷ್ಟು ನೀವು ಅಂದುಕೊಂಡದೇ ಇರೋದಷ್ಟು ಬದಲಾವಣೆಗಳು ತಂದುಕೊಡುತ್ತೆ. ಜೀವನದಲ್ಲಿ ಸಾಕಷ್ಟು ಉನ್ನತ ಪ್ರಗತಿಗಳಿರುತ್ತೆ. ಒಳ್ಳೆ ಸುದ್ದಿಯ ಕೇಳಿ ನಿಮ್ಮ ಸ್ಥಾನವನ್ನ ವೃತ್ತಿಯಲ್ಲಿ ಒಳ್ಳೆ ಬಲಗೊಳಿಸ್ತೀರಿ. ಎಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ, ಮೀನ ರಾಶಿ, ವೃಷಭ ರಾಶಿ, ಧನು ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಂದ್ರೂ ಕೂಡ ಓಂ ನಮೋ ಶ್ರೀ ಲಕ್ಷ್ಮೀ ಮಾತಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಡಿ.